ಫ್ರೈಡ್ ರೈಸ್ ನಿಮ್ಗೆ ಇಷ್ಟನಾ? ನಮ್ಮ ಮಮ್ಮಿ ಮಾಡಿರೋ ಫ್ರೈಡ್ ರೈಸ್ ನನಗೆ ತುಂಬ ಇಷ್ಟ ಆಯಿತು. ಈಗ ಹೆಂಗೆ ಮಾಡೋದು ನೋಡೋಣ. ಅರ್ಧ kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ 2 ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನ್ ಕಾರ್ನ್ಫ್ಲವರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆಯನ್ನು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಣ್ಣೆ ಬಿಸಿಯಾಗಲು ಸ್ಟವ್ ಮೇಲೆ ಇಕ್ಕಿದ್ವಿ. ಕಾಯ್ದಿರೋ ಎಣ್ಣೆಗೆ ಚಿಕನ್ ಪೀಸ್ಗಳಾಕಿ ಬೇಯಿಸಿಕೊಳ್ಳಿ. ಚೆನ್ನಾಗಿ ಕಬಾಬ್ ರೀತಿಯಲ್ಲಿ ಬೇಯಿಸಿಕೊಳ್ಳಿ. ಈ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಮಾಡಿ, ಕಮೆಂಟು ಮಾಡಿ. ಇದೇ ರೀತಿ ಚಿಕನ್ ಪೀಸ್ಗಳನ್ನು ಬೇಯಿಸಿಕೊಂಡಿದ್ದೀವಿ. ಕರಿದಿರೋ ಎಲ್ಲ ಚಿಕನ್ಗಳನ್ನು ಇದೇ ರೀತಿಯಲ್ಲಿ ಎಲ್ಲ ಸಣ್ಣ ಪೀಸ್ ಮಾಡಿಕೊಳ್ಳಿ. ಫ್ರೈಡ್ ರೈಸ್ ಮಾಡಲು ಕ್ಯಾರೆಟು, ಹುಳಿಕಾಯಿ, ಈರುಳ್ಳಿ, ಕರಿಬೇವು, ಎಲೆಕೋಸು, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ. ನಂತರ ಒಂದು ಕಡಾಯಿಗೆ 5 ಸ್ಪೂನ್ ಎಣ್ಣೆ, ಚಕ್ಕೆ ಲವಂಗ, ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಬೆಂದ ಮೇಲೆ ತರಕಾರಿಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ತರಕಾರಿಯನ್ನು ಜಾಸ್ತಿ ಬೇಯಿಸಿಕೊಳ್ಳಬಾರ್ದು. ಫ್ರೈಡ್ ರೈಸ್ಗೆ ಯಾವತ್ತೂ ತರಕಾರಿಗಳನ್ನು ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಒಂದು 50% ಬೆಂದಿದ್ರೆ ಸಾಕಾಗುತ್ತೆ. ಆಗಲೇ ಬಟಾಣಿ ಹೇಳೋದು ಮರ್ತುಬಿಟ್ಟೆ, ಸಾರಿ. ಗ್ಲಾಸ್ನಷ್ಟು ಹಸಿ ಬಟಾಣಿ ಹಾಕೊಂಡಿದ್ದೀವಿ. ಹೀಗೆ ಎಲ್ಲ ತರಕಾರಿಗಳನ್ನು 50% ಬೇಯಿಸ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಎಲ್ಲರೂ ನೋಡ್ತಿದ್ದಾರೆ, ಯಾಕೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ? ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕ್ತೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀರ ತಾನೇ, ಫ್ರೈ ಮಾಡಿಕೊಳ್ಳಿ. ಹಾಗೆ 1.5 ಸ್ಪೂನ್ ಖಾರದ ಪುಡಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ 2 ಸ್ಪೂನ್ ಹಾಕೊಳ್ಬೋದು. ಖಾರ ಕಡಿಮೆ ತಿಂತೀವಿ, ಅದಕ್ಕೆ ನಮ್ಮ ಮಮ್ಮಿ ಖಾರ ಪುಡಿ ಕಡಿಮೆ ಹಾಕೋರೆ. ಪ್ಯಾಕೆಟ್ ಫ್ರೈ ಪೌಡರ್, 2 ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಸ್ಪೂನ್ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಾವು ಸಣ್ಣದಾಗಿ ಪೀಸ್ ಮಾಡಿಕೊಂಡ ಚಿಕನ್ ಪೀಸ್ಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. 4 ಬೌಲ್ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದಾರೆ. ಈಗ ರೆಡಿಯಾಗಿದ್ದೆ ಬಿಸಿಯಾದ ರುಚಿಯಾದ ಚಿಕನ್ ಫ್ರೈ ರೈಸ್.